ಆತ್ಮೀಯ ರೈತ ಬಾಂಧವರೇ ನಮಸ್ತೆ. ನನ್ನ ಹೆಸರು ಡಾಕ್ಟರ್ MG ಬಸವನಗೌಡ ಅಂತ ಹೇಳಿ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಕಳೆದ 2 ತಿಂಗಳಿಂದ ನಮ್ಮ ರೈತರು ತುಂಬಷ್ಟು ಕರೆ ಮಾಡಿ ನನಗೆ ಮೆಸೇಜನ್ನು ಸಹ ಮಾಡಿ, ಸರ್ ಈ ವರ್ಷ ಮಳೆಗಾಲ ತುಂಬ ಕಡಿಮೆ ಇದೆ, ಎಲ್ನಿನೋ ಪ್ರಭಾವ ತುಂಬ ಜಾಸ್ತಿಯಾಗಿದೆ, ಸೊ ಇದರಿಂದ ಅಡಿಕೆ ತೋಟಗಳಲ್ಲಿ ಬರ್ತಕ್ಕಂಥ ಸಾಮಾನ್ಯ ತೊಂದರೆಗಳೇನು ಮತ್ತು ಅದನ್ನು ಯಾವ ರೀತಿ ನಾವು ಪರಿಹಾರವನ್ನು ಮಾಡ್ಕೋಬೇಕು ಅನ್ನೋ ವಿಷಯದ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆದಷ್ಟು ಈಗ ಪ್ರಸ್ತುತವಾಗಿ ಅಡಿಕೆ ತೋಟಗಳಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಸಮಸ್ಯೆಗಳೇನು ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛೆ ಪಡ್ತೇನೆ. ಸೊ ಬಂಧುಗಳೇ, ಈ ಎಲ್ನಿನೋ ಪರಿಣಾಮ ಏನಾಗಿದೆಪ್ಪ ಅಂತ ಹೇಳಿದ್ರೆ ಮುಂಗಾರು ದುರ್ಬಲ ಆಗಿದೆ. ಮುಂಗಾರು ದುರ್ಬಲವಾಗಿ ಇಂಥ ಸಂದರ್ಭದಲ್ಲೂ ಸಹ ಉಷ್ಣಾಂಶ ಕಡಿಮೆಯಾಗಿ ನಮಗೆ ಆದಷ್ಟು ಆರ್ದ್ರತೆ ಮತ್ತು ತೇವಾಂಶ ಹೆಚ್ಚಾಗಬೇಕಾಗಿತ್ತಂಥ ಈ ಸಂದರ್ಭದಲ್ಲಿ ನಮಗೆ ತುಂಬಾ ರೈತರು ಸಂಕಷ್ಟಕ್ಕೆ ಈಡಾಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅಡಿಕೆ ಫಸಲನ್ನು ನಾವು ಈ ವರ್ಷ ಕೊಯ್ತೀವೋ ಇಲ್ಲೋ ಅಂತ ಒಂದು ಮಟ್ಟಕ್ಕೆ ರೈತರು ಯೋಚನೆಯನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದು ಒದಗಿದೆ. ಸೊ ಹಾಗಾಗಿ ಕಳೆದ ಒಂದು 15 ದಿವಸಗಳಿಂದ ನಮ್ಮ ಬಯಲುಸೀಮೆ ಪ್ರದೇಶ ಏನಿದೆ, ಆ ಬಯಲುಸೀಮೆ ಪ್ರದೇಶದಲ್ಲಿ 2 ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣಗೊಂಡಿದ್ದಾವೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸರ್ವೇ ಸಾಮಾನ್ಯವಾಗಿ ಅಡಿಕೆ ತೋಟಗಳಲ್ಲಿ ಬರ್ತಕ್ಕಂಥ ಒಂದು ಕೆಂಪು ನುಸಿ. ಆ ಕೆಂಪು ನುಸಿ ಅಂತಕ್ಕಂಥ ಒಂದು ಪೀಡೆ ಏನಿದೆ, ಇದು ಪೀಡೆ ನಮಗೆ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾಯಿತ್ತು. ಆದರೆ ಇತ್ತೀಚಿನ ಈ ಹವಾಮಾನ ವೈಪರೀತ್ಯದಿಂದ ಮತ್ತು ಮೇ ತಿಂಗಳ ಕೊನೆ ಭಾಗದಲ್ಲಿ ನಮಗೆ ಮಳೆ ಬಂತು. ಅದಾದಮೇಲೆ ನಮಗೆ ಉಷ್ಣಾಂಶ ಸ್ವಲ್ಪ ವಾತಾವರಣದಲ್ಲಿ ಜಾಸ್ತಿ ಆಯಿತು. ಸೊ ಈ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿಯಾಗಿ ಮಳೆ ಬಂದ ನಂತರ ಜಾಸ್ತಿ ಆಗಿರೋದ್ರಿಂದ ನಮಗೆ ಈ ಒಂದು ಕೆಂಪು ನುಸಿ ಅಲ್ಲಲ್ಲಿ ಸಣ್ಣ ತೋಟಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಸಹ 1ನೇ ವರ್ಷದಿಂದ 6ನೇ ವರ್ಷದ ಒಂದು ತೋಟಗಳೇನಿದ್ದಾವೆ, ಆ ತೋಟಗಳಲ್ಲಿ ಈ ಕೆಂಪು ನುಸಿಯ ಬಾಧೆ ಹೆಚ್ಚಾಗಿದೆ. ಹೇಗೆ ಈ ಕೆಂಪು ನುಸಿಯನ್ನು ನಾವು ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಸೊ ಅವು ಸಾಮಾನ್ಯವಾಗಿ ಹೊಲಕ್ಕೆ ಹೋದ ನಂತರ ನೋಡಿದ್ರೆ, ಸೊ ಅಡಿಕೆ ಗಿಡಗಳು ಏನಪ್ಪ ಅಂದರೆ ಹಳದಿ ಬಣ್ಣಕ್ಕೆ ತಿರ್ಲಿಕ್ಕೆ ಪ್ರಾರಂಭವಾಗ್ತದೆ. ಅದಾದ ನಂತರ ಅಡಿಕೆ ಗಿಡದ ಎಲೆಗಳೇನಿದೆ ಕೆಂಪು ಬಣ್ಣಕ್ಕೆ ತಿರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಗಿಡವನ್ನು ನಾವು ಆ ಎಲೆಯನ್ನು ಹಿಡಿದು ನಾವು ಈ ಥರ ನೋಡಿದಾಗ ನಮಗೆ ಕೈಗೆ ಕೆಂಪು ಬಣ್ಣ ಮೆತ್ಕೊಳ್ಳೋದನ್ನು ನಾವು ನೋಡ್ತೇವೆ. ಸೊ ಇದು ಸಾಮಾನ್ಯವಾಗಿ ಕೆಂಪು ನುಸಿಯ ಒಂದು ಲಕ್ಷಣ. ಸೊ ಇದು ತೇವಾಂಶ ಕಡಿಮೆಯಾಗಿ ಉಷ್ಣಾಂಶ ಜಾಸ್ತಿ ಆದಾಗ ಈ ಸಂದರ್ಭದಲ್ಲಿ ಬಂದಿದೆ. ಇದು ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಬರೋದಿಲ್ಲ, ಬಟ್ ಆದರೂ ಬಂದಿದೆ. ಇದನ್ನು ನಿಯಂತ್ರಣ ಹೇಗೆ ಮಾಡೋದು ಮತ್ತು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಇದು ರಸ ಹೀರೋದ್ರಿಂದ, ಎಲೆಯ ಕೆಳಭಾಗದಲ್ಲಿ ಇದ್ದು ಅದು ರಸವನ್ನು ಹೀರೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ. ಗಿಡ ಸಾಯೋದಿಲ್ಲ, ಗಿಡದ ಬೆಳವಣಿಗೆ ನಮಗೆ ಕುಂಠಿತ ಆಗ್ತದೆ. ಇದರ ನಿಯಂತ್ರಣಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ ರೈತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಸರ್ ಮಳೆ ಬಂದರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸರ್ ನಿಜವೂ ಸಹ ಹೌದು. ಆದರೆ ಮಳೆ ಬಂದರೆ ಕಡಿಮೆ ಆಗುತ್ತೆ ಅನ್ನೋದು ನಿಜವೇ, ಆದರೆ ಮಳೆನೇ ಬರ್ತಾ ಇಲ್ಲ. ಸೊ ಹಾಗಾಗಿ ಒಂದು ಸಿಂಪರಣೆಯನ್ನು ಮಾಡ್ಕೊಳ್ಬೇಕಾದಂಥ ಒಂದು ಅವಶ್ಯಕತೆ ನಮಗೆ ಇದೆ. ಸೊ ಹಾಗಾಗಿ ಏನು ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ, ಅಂತರ್ವ್ಯಾಪಿ ಕೀಟನಾಶಕಗಳು, ಅದಕ್ಕೆ ಅಕ್ಯಾರಿಸೈಡ್ಸ್ ಅಂತ ಹೇಳಿ ಕರಿತೇವೆ. ಅದರಲ್ಲಿ ಹೆಕ್ಸಿಥಯೋಜಾಕ್ಸ್ ಅಂತ ಹೇಳಿ ಒಂದು ಔಷಧಿ ಬರ್ತದೆ. ಅದನ್ನು 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಅಥವಾ ಪ್ರೊಪಾರ್ಗೇಟ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಅದನ್ನು ಸಹ 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು. ಅಥವಾ 2 ಸಮ್ಮಿಶ್ರವಾಗಿರ್ತಕ್ಕಂಥ ಸೀಸ್ಮೈಟ್ ಅಂತ ಹೇಳಿ ಒಂದು ಬರ್ತದೆ, ಅದನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಒಂದು ಸಿಲಿಕಾನ್ ಗಮ್ ಇರ್ತಕ್ಕಂಥ ಒಂದು ಅಂಟ ದ್ರಾವಣವನ್ನು ಹಾಕಿಕೊಂಡು ಎಲೆಯ ಕೆಳಭಾಗದಲ್ಲಿ ಸಿಂಪರಣೆ ಮಾಡಬೇಕು. ರೈತರು ಮೇಲ್ಗಡೆ ಹಿಡಿದ್ರೆ ಹೋಗೋದಿಲ್ಲ, ಎಲೆಯ ಕೆಳಭಾಗದಲ್ಲಿ ಸಿಂಪರಣೆಯನ್ನು ಮಾಡಿದ್ರೆ ಇದರ ಒಂದು ಹತೋಟಿಯನ್ನು ನಾವು ಮಾಡ್ಬೋದಾಗಿದೆ. ಹಾಗೆ ಮುಂದುವರೆದ ಇನ್ನೊಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 10 ದಿವಸಗಳಿಂದ ನಮ್ಮ ಬಯಲುಸೀಮೆಯಲ್ಲಿ ಇನ್ನೇನು ನಾವು ಕೆಡಬೇಕಾಗಿರ್ತಕ್ಕಂಥ ಅಡಿಕೆ, ಅಂದರೆ ಈ ವರ್ಷ ಕೆಡಬೇಕಾಗಿರ್ತಂಥ ಅಡಿಕೆಯ ಹರಳುಗಳು ಮತ್ತು ಕಾಯಿಗಳು ಉದುರತಕ್ಕಂಥದ್ದು ಬಾಧೆ ಜಾಸ್ತಿಯಾಗಿದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂತಂದರೆ, ಹರಳು ಉದುರಲಿಕ್ಕೆ ಮತ್ತು ಈ ಒಂದು ಅಡಿಕೆಗೆ ಹಸಿ ಕಾಯಿಗಳು ಉದುರಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಏನಂದರೆ ನಮಗೆ ಮೇ ತಿಂಗಳಲ್ಲಿ ಕೊನೆಗೆ ಮಳೆ ಬಂತು. ಈಗ ನಮಗೆ ಡ್ರೈ ಸ್ಪೆಲ್ ಮುಂದುವರಿತಾ ಇದೆ. ಮಳೆ ಬಂದುಬಿಟ್ಟು ಒಂದೇ ಸರಿ ಡ್ರೈ ಸ್ಪೆಲ್ ಜಾಸ್ತಿ ಆದಾಗ ನಮಗೆ ಹರಳು ಉದುರತಕ್ಕಂಥ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಎರಡನೇ ಪ್ರಭಾವ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಪೋಷಕಾಂಶಗಳ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ, ಯೂಶ್ವಲಿ ನಾವು ಅಡಿಕೆ ತೋಟಗಳಿಗೆ ಜೂನ್, ಜುಲೈ ಮತ್ತು ಅಕ್ಟೋಬರ್, ನವಂಬರಲ್ಲಿ ಗೊಬ್ಬರ ಕೊಡಿ ಅಂತ ಹೇಳ್ತೀವಿ. ಆದರೆ ಈ ವರ್ಷ ಏನಾಗಿದೆ, ನಮಗೆ ಹರಳು ಉದುರೋದಕ್ಕೆ ಪ್ರಮುಖ ಕಾರಣ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಅಸಮರ್ಪಕವಾಗಿ ಹೋದ ಹಿಂಗಾರಿನಲ್ಲಿ ನಾವು ಪೋಷಕಾಂಶಗಳನ್ನು ಸರಿಯಾಗಿ ನೀಡದೇ ಇದ್ದಂಥ ಸಂದರ್ಭದಲ್ಲಿ ಈಗ ಹರಳು ಸಹ ಉದುರಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ
ಈ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತುಂಬ ಉಷ್ಣಾಂಶ ಇತ್ತು. ಆ ಉಷ್ಣಾಂಶ ಎಷ್ಟು ತೀವ್ರತೆ ಇತ್ತು ಅಂತ ಹೇಳಿದ್ರೆ ನಮ್ಮ ಬಯಲು ಸೀಮೆಯಲ್ಲಿ 39ರಿಂದ 40 ಡಿಗ್ರಿ ಉಷ್ಣಾಂಶ ಇತ್ತು. ಆ ಉಷ್ಣಾಂಶಕ್ಕೆ ನಮಗೆ ಹೆಚ್ಚು ಹಿಂಗಾರಗಳು ಕಾಯಿ ಕಟ್ಟೇ ಇಲ್ಲ. ನನ್ನ ಅಂದಾಜು ಪ್ರಕಾರ ಒಂದು ಗಿಡದಲ್ಲಿ 1ರಿಂದ 2 ಹಿಂಗಾರಗಳು ಕಾಯಿ ಕಟ್ಟದೇ ಹಾಗೆ ಒಣಗಿರೋದನ್ನು ಸಹ ನಾವು ನೋಡಿದ್ದೇವೆ. ಇದು ಈ ವರ್ಷದ ಒಂದು ಭಾಳ ಉಷ್ಣಾಂಶದ ಎಫೆಕ್ಟ್ ಅಂತ ಹೇಳಲಿಕ್ಕೂ ನಾನು ಬಯಸ್ತೇನೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಈಗ ಹರಳು ಉದುರತಕ್ಕಂಥದ್ದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದು, ಏನಾದರೂ ಸಿಂಪರಣೆ ಮಾಡಬೇಕಾ ಅಂತಲೂ ಸಹ ರೈತರು ಕೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿಂಪರಣೆ ಮಾಡಿದ್ರೆ ಐ ಡೋಂಟ್ ಥಿಂಕ್, ನನಗೇನಪ್ಪ ಅನಿಸುತ್ತೆ ಅಂದರೆ ತಾತ್ಕಾಲಿಕವಾಗಿ ನಾವು ಅದನ್ನು ಶಮನ ಮಾಡ್ಬೋದು ಹೊರತು ಪರ್ಮನೆಂಟಾಗಿ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದಕ್ಕೆ ಒಂದೇ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಈ ಬರಗಾಲದಲ್ಲಿ ಗಿಡಗಳನ್ನು ನಾವು ವಾತಾವರಣಕ್ಕೆ ಒಗ್ಗಿಸ್ಲಿಕ್ಕೆ ಸೂಕ್ತವಾದ ಪೋಷಕಾಂಶಗಳನ್ನು ನೀಡೋದೇ ಒಂದು ಉತ್ತರ. ಅಂದರೆ ಪೋಷಕಾಂಶಗಳನ್ನು ನೀಡಿದರೆ ನಮಗೆ ಅದು ಬರ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಈ ವರ್ಷ ಇನ್ನೊಂದು ಹೇಳ್ತೀನಿ ಏನಪ್ಪ ರೈತ ಬಾಂಧವರು, ಏನಂದರೆ ಈಗಾಗಲೇ ಇಷ್ಟೊತ್ತಿಗೆ ನಾವು ಜೂನ್ ತಿಂಗಳ 15ನೇ ತಾರೀಕು ಒಳಗಾಗಿ ನಾವು ಪೋಷಕಾಂಶವನ್ನು ಕೊಟ್ಟಿರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಭೂಮಿಯಲ್ಲಿ ತೇವಾಂಶ ಇಲ್ಲ, ಮಳೆನೂ ಬಂದಿಲ್ಲ ಅಂಥೇಳಿ ನಾವು ಗೊಬ್ಬರಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಈ ವರ್ಷ ಗೊಬ್ಬರ ಕೊಡಲಿಕ್ಕೆ ಇನ್ನೂ ಸಹ 1 ತಿಂಗಳು ಸಹ ಸಮಯ ಇರೋದ್ರಿಂದ ತಾವುಗಳು ಯಾವ್ಯಾವ ಪೋಷಕಾಂಶಗಳನ್ನು ನೀಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಈ ವರ್ಷ ಮಾತ್ರ ಏನಪ್ಪ ಅಂತಂದರೆ, ಈಗ ನಮಗೆ ಜುಲೈ ತಿಂಗಳಲ್ಲಿ ಒಂದು ಸಾಧಾರಣ ಮಳೆ ಬರೋ ಲಕ್ಷಣಗಳಿದ್ದಾವೆ. ಆಗಸ್ಟ್ ತಿಂಗಳಲ್ಲಿ ಸಾಧಾರಣ ಮಳೆಗಳ ಲಕ್ಷಣ ಇದೆ. ಆದರೆ ಅದರ ಆದಮೇಲೆ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಿನೋ ಪ್ರಭಾವ ಕಡಿಮೆ ಆದರೆ ಉತ್ತಮ ಮಳೆ ಬರ್ತದೆ. ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸೆಪ್ಟೆಂಬರಿಂದನೇ ಸಹ ನಾವು ಡ್ರೈ ಸ್ಪೆಲ್ಲನ್ನು ನೋಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ ಆದಷ್ಟು ರಾಸಾಯನಿಕ ಒಂದು ಅಂಶಗಳನ್ನು ಬಳಸೋದನ್ನು ಕಡಿಮೆ ಮಾಡಬೇಕು ಮತ್ತು ಸಾವಯವ ಅಂಶವನ್ನು ಹೆಚ್ಚಿಗೆ ಮಾಡಬೇಕು. ಸೊ ಸಾವಯವ ಗೊಬ್ಬರಗಳನ್ನು, ಸಾವಯವ ಅಂಶವನ್ನು ಭೂಮಿನಲ್ಲಿ ಹೆಚ್ಚಿಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಫಲವತ್ತತೆಯೂ ಸಹ ವೃದ್ಧಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಬರ ನಿರೋಧಕ ಶಕ್ತಿ ನಮ್ಮ ಗಿಡಗಳಿಗೆ ಬರ್ತದೆ. ಹಾಗಾಗಿ ಇನ್ನೂ ಯಾರು ನಾವು ಈ ಸಾವಯವ ಗೊಬ್ಬರಗಳನ್ನು ಕೊಟ್ಟಿಲ್ಲ, ಅವರು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಭಾಳ ಸೂಕ್ತವಾದಂಥ ಒಂದು ಸಮಯ. ಸೊ ಹಾಗಾದರೆ ಏನೇನು ಕೊಡಬೇಕು ಅಂತ ಹೇಳಿದ್ರೆ, ನಾವು ಕೊಟ್ಟಿಗೆ ಗೊಬ್ಬರವನ್ನು ಬಳಸೋದಾದರೆ ಚೆನ್ನಾಗಿ ಕಳೆತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರಕ್ಕೆ ಸ್ವಲ್ಪ ಒಂದು ಟ್ರೈಕೋಡರ್ಮ ಮತ್ತು ಸೂಡೋಮೋನಾಸನ್ನು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಅದಕ್ಕೆ ನಾವು ಏನಪ್ಪ ಅಂದರೆ 1 ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರ ಇತ್ತು ಅಂತ ಹೇಳಿದ್ರೆ ನಾವು 2 kg ಟ್ರೈಕೋಡರ್ಮ, 2 kg ಸೂಡೋಮೋನಾಸನ್ನು ಮಿಶ್ರಣ ಮಾಡಬೇಕು. ಮಾಡಿಬಿಟ್ಟು ಪ್ರತಿ ಒಂದು ಗಿಡಕ್ಕೂ ಸಹ 1 ಪುಟ್ಟಿ ಅಥವಾ 2 ಪುಟ್ಟಿಯನ್ನು ನಾವು ಈ ಮಳೆಗಾಲದಲ್ಲೇ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬರಗಾಲದ ನಿರೋಧಕ ಶಕ್ತಿ ಅದಕ್ಕೆ ಬರ್ತದೆ. ಎರಡನೇದು, ಕೊಟ್ಟಿಗೆ ಗೊಬ್ಬರ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ಕುರಿ ಗೊಬ್ಬರವನ್ನು ಕೊಡ್ಬೋದು. ಅದು 2ರಿಂದ 3 kg ಅಷ್ಟು ಕುರಿ ಗೊಬ್ಬರವನ್ನು ಕೊಡ್ಬೋದು. ಜೊತೆಗೆ ಕೋಳಿ ಗೊಬ್ಬರ ಕೊಡೋದಾದರೆ 1ರಿಂದ 2 kg ಅಷ್ಟು ಕೋಳಿ ಗೊಬ್ಬರವನ್ನು ಕೊಡ್ಬೋದು. ಅಥವಾ ಬೇವಿನ ಮೂಲದ ಗೊಬ್ಬರ ಕೊಡ್ತೀರಿ ಅಂತ ಹೇಳಿದ್ರೆ ಅದನ್ನು ಸಹ ಅರ್ಧ kgಯಿಂದ 1 kg ಅಷ್ಟು ನಾವು ಬೇವಿನ ಗೊಬ್ಬರವನ್ನು ಕೊಡ್ಬೋದು. ಆದರೆ ಈ ಸಾವಯವ ಗೊಬ್ಬರಗಳನ್ನು ಕೊಡುವಾಗ ಆದಷ್ಟು ಈ ಜೈವಿಕ ಗೊಬ್ಬರಗಳನ್ನು ಅದಕ್ಕೆ ಮಿಶ್ರಣ ಮಾಡಿ ಕೊಡಿ. ಅಂದರೆ ಸೂಡೋಮೋನಾಸ್ ಇರ್ಬೋದು ಅಥವಾ ಟ್ರೈಕೋಡರ್ಮ, ಇವುಗಳನ್ನು ಎನ್ರಿಚ್ ಮಾಡಿ ಕೊಟ್ಟಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆಯೂ ಸಹ ಹೆಚ್ಚಿಗೆ ಆಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗುತ್ತೆ. ಅದರಿಂದ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮಗೆ ಬರ ನಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಈ ಒಂದು ಅಡಿಕೆ ತೋಟಗಳಲ್ಲಿ ಇನ್ಕ್ರೀಸ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಬರೀ ನಾವು ಸಾವಯವ ಗೊಬ್ಬರವನ್ನು ಅಷ್ಟೇ ಈ ಸಂದರ್ಭದಲ್ಲಿ ಕೊಡಬೇಕಾ ಅಂತೇಳಿ ಭಾಳಷ್ಟು ಜನ ರೈತರಲ್ಲಿದೆ. ಖಂಡಿತ ನಿಮ್ಮ ಹೊಲದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ನಾವು ಸಾವಯವ ಗೊಬ್ಬರನೇ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನೇ ಮಾಡಿ. ಆದರೆ ಇದು ಹೊರತಾಗಿಲ್ಲ ಅಂತ ಹೇಳಿದ್ರೆ ಭಾಳಷ್ಟು ತೋಟಗಳಲ್ಲಿ ಈ ಸನ್ನಿವೇಶ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಈಗ ಆಲ್ರೆಡಿ ತುಂಬ ಫಲವತ್ತತೆ ಹಾಳಾಗಿರ್ತಕ್ಕಂಥ ತೋಟಗಳಲ್ಲಿ ನಾವು ಹೊರಗಡೆಯಿಂದ ಪೋಷಕಾಂಶಗಳನ್ನು ರಾಸಾಯನಿಕಗಳ ಮೂಲಕ ನೀಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನಪ್ಪ ಅಂದರೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಅಂತ ಏನು ಕರಿತೀವಿ, ಅದರಲ್ಲಿ 15-15-15 ಇರ್ಬೋದು, 19-19-19 ಇರ್ಬೋದು, ಅಥವಾ 10-26-26 ಗೊಬ್ಬರ ಇರ್ಬೋದು. ಸೊ ಈ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಸ್ವಲ್ಪ ನಮ್ಮ ಅಡಿಕೆ ತೋಟಗಳಿಗೆ ಬಳಸ್ಕೊಳ್ಳಿಕ್ಕೆ ನಾವು ಶಿಫಾರಸು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸಹ ಯೂರಿಯಾ ಮತ್ತು DAP ಗೊಬ್ಬರಗಳನ್ನು ನಮ್ಮ ಅಡಿಕೆ ಗೊಬ್ಬರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಬಳಸಬೇಡಿ. ಯಾಕೆ ಅಂತ ಹೇಳಿದ್ರೆ ಯೂರಿಯಾ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿದರೆ ಅದರ ಎಲೆಗಳು ಭಾಳ ಸ್ಮೂತ್ ಆಗ್ತವೆ. ಎಲೆಗಳು ಸ್ಮೂತ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕೀಟಗಳು ಬಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅಥವಾ ಕೀಟಗಳು ಬಂದು ಅದನ್ನು ಹಾನಿ ಮಾಡಲಿಕ್ಕೆ ಅದು ಹೆಚ್ಚಿನ ಸಹಕಾರಿಯಾಗ್ತದೆ. ಅದೇ ರೀತಿ DAP ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದರೆ ಈ ರಂಜಕದ ಪ್ರಮಾಣ ಭೂಮಿನಲ್ಲಿ ಜಾಸ್ತಿ ಆಗ್ತದೆ. ರಂಜಕದ ಪ್ರಮಾಣ ಭೂಮಿನಲ್ಲಿ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇದು ನಮ್ಮ ಭೂಮಿಯ ಒಂದು ಏನು ಮೇಲ್ಪದರ ಏನಿದೆ ಅದಕ್ಕೆ ಕೋಟಿಂಗ್ ಆಗ್ತಾ ಹೋಗ್ತದೆ. ಅದರಿಂದ ಲಘು ಪೋಷಕಾಂಶ ಆಗಿರ್ತಕ್ಕಂಥ ಜಿಂಕ್ ಗಿಡಕ್ಕೆ ಸಿಗೋದೇ ಇಲ್ಲ.
ಯಾವಾಗ ಜಿಂಕ್ ನಮಗೆ ಸಿಗೋದಿಲ್ಲ, ಸತು ಅಂತ ಏನು ಕರಿತೀವೋ ಅದು ಸಿಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಎಲೆಗಳು ಎಲ್ಲವೂ ಸಣ್ಣದಾಗ್ತಾ ಹೋಗ್ತವೆ, ಕಸಮರಿಗೆ ಥರ ಆಗ್ತವೆ, ಇಡಿಮುಂಡಿಗೆಯ ಒಂದು ಛಾಯೆ ತಮ್ಮ ತೋಟದಲ್ಲಿ ಬರಲಿಕ್ಕೆ ಅದು ಪ್ರಾರಂಭ ಆಗ್ತದೆ. ಸೊ ಹಾಗಾಗಿ ಈ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನು ಈ ವರ್ಷ ನಾವು ಶಿಫಾರಸು ಮಾಡ್ತಿದ್ವಿ. ಮತ್ತು ಈ ವರ್ಷ ಇನ್ನೊಂದು ಶಿಫಾರಸು ಏನಪ್ಪ ಅಂತಂದರೆ ಬರಗಾಲ ಇರೋದ್ರಿಂದ ನಾವು ಏನು ಗೊಬ್ಬರ ಕೊಡ್ತಿದ್ವಿ ಅದರ ಒಂದು 30% ಕಡಿಮೆ ಮಾಡಬೇಕು. ಯಾವುದನ್ನು ರಾಸಾಯನಿಕ ಗೊಬ್ಬರಗಳನ್ನು ಕಡಿತ ಮಾಡಬೇಕು. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈಗ 5 ವರ್ಷದಿಂದ 10 ವರ್ಷದ ಒಂದು ಅಡಿಕೆ ತೋಟ ಇತ್ತು ಅಂತ ಹೇಳಿದ್ರೆ ಅದಕ್ಕೆ 10, 26, 26 ನಾವು 150 ಗ್ರಾಮ್, ಅದಕ್ಕೆ ಎಕ್ಸ್ಟ್ರಾ ನಾವೇನು ಮಾಡಬೇಕು ಅಂತ ಹೇಳಿದ್ರೆ 50 ಗ್ರಾಮ್ ಪೊಟ್ಯಾಷ್ ಹಾಕಬೇಕು. ಯಾಕೆಂದರೆ ಪೊಟ್ಯಾಷನ್ನು ನಾವು ಎಕ್ಸ್ಟ್ರಾ ಕೊಡೋದ್ರಿಂದ ನಮಗೆ ಈ ಒಂದು ನಿರೋಧಕ ಶಕ್ತಿ ಹೆಚ್ಚಿಗೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಅದರ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣ, ಅಂದರೆ ಒಂದೇ ಅಲ್ಲ, ಜಿಂಕ್ ಅಲ್ಲ, ಬೋರಾನ್ ಅಲ್ಲ, ಮೆಗ್ನೀಷಿಯಮ್ಮು ಒಂದೊಂದೇ ಸಪ್ರೇಟಾಗಿ ಕೊಡೋದಲ್ಲ, ಲಘು ಪೋಷಕಾಂಶಗಳ ಮಿಶ್ರಣ ಅಂಥೇಳಿ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು 50 ಗ್ರಾಮು ಒಂದು ಗಿಡಕ್ಕೆ ನಾವು ಕೊಡಬೇಕು. ಇದು 5 ರಿಂದ 10 ವರ್ಷಗಳ ಒಳಗೆ ಇರ್ತಕ್ಕಂಥ ಒಂದು ತೋಟಗಳಿಗೆ. 10 ವರ್ಷಗಳಿಂದ ಮೇಲ್ಪಟ್ಟ ತೋಟಗಳಿತ್ತು ಅಂತ ಹೇಳಿದ್ರೆ ನಾವು ಈ ಸಂಯುಕ್ತ ರಾಸಾಯನಿಕ ಗೊಬ್ಬರ ಯಾವುದು ಬೇಕಾದರೂ ಬಳಸ್ಬೋದು. ಅಂದರೆ 10, 26, 26 ಆದರೂ ಬಳಸ್ಬೋದು, 15, 15 ಆದರೂ ಬಳಸ್ಬೋದು. ಇವೆರಡರಲ್ಲಿ ಯಾವ್ದು ತೊಗೊಂಡ್ರೂ ಅದನ್ನು 200 ಗ್ರಾಮ್ ಹಾಕಬೇಕಾಗುತ್ತೆ. ಪೊಟ್ಯಾಷನ್ನು ನಾವು 50 ಗ್ರಾಮ್ ಹಾಕಬೇಕಾಗುತ್ತೆ. ಮತ್ತು ಲಘು ಪೋಷಕಾಂಶಗಳ ಮಿಶ್ರಣವನ್ನು 70 ರಿಂದ 100 ಗ್ರಾಮ್ ಅಷ್ಟು ನಾವು ಹಾಕಬೇಕಾಗುತ್ತೆ. ಸೊ ಇದು ನಮಗೆ ಈ ವರ್ಷ ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಹಾಕಲಿಕ್ಕೆ ಇರತಕ್ಕಂಥ ಒಂದು ಪ್ರಮಾಣ. ಇಷ್ಟು ಪ್ರಮಾಣ ಕೊಡಿ, ಹೆಚ್ಚಿಗೆ ಕೊಡಬೇಡಿ. ಯಾಕೆಂದರೆ ಹೆಚ್ಚಿಗೆ ರಾಸಾಯನಿಕ ಕೊಟ್ಟಂಥ ಸಂದರ್ಭದಲ್ಲಿ ಮಳೆ ಬರಲಿಲ್ಲ ಅಂದರೆ, ಭೂಮಿನಲ್ಲಿ ತೇವಾಂಶ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹರಡುತ್ತಿರುತ್ತದೆ ಮತ್ತು ಇನ್ನೂ ಜಾಸ್ತಿ ಗರಿಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ವರ್ಷ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದು ಸೂಕ್ತ. 5 ವರ್ಷದಿಂದ 10 ವರ್ಷದ ಗಿಡಗಳಿಗೆ ನಾವು 1 ಅಡಿ ದೂರದಲ್ಲಿ ಗೊಬ್ಬರಗಳನ್ನು ಕೊಡಿ. 10 ವರ್ಷದ ಮೇಲ್ಪಟ್ಟ ತೋಟಗಳಿದ್ದರೆ ನಾವು 2 ಅಡಿ ದೂರದಲ್ಲಿ ಗೊಬ್ಬರವನ್ನು ಕೊಡಿ. ಆದರೆ ಒಂದು ಮರಿಬೇಡಿ, ಗೊಬ್ಬರವನ್ನು ಕೊಟ್ಟಾಗ ಮಣ್ಣಲ್ಲಿ ಮುಚ್ಚಬೇಕು. ಯಾಕೆಂದರೆ ನೀವು ಮಣ್ಣಲ್ಲಿ ಆ ಗೊಬ್ಬರವನ್ನು ಮುಚ್ಚದೇ ಇದ್ದರೆ, ಅಥವಾ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಗೊಬ್ಬರಗಳನ್ನು ಭೂಮಿನಲ್ಲಿ ಹಾಗೆ ನೀವು ಚೆಲ್ಲಿದರೆ ಏನಾಗುತ್ತೆ ಅಂತಂದರೆ ಆವಿ ಆಗ್ತಕ್ಕಂಥ ಸಂದರ್ಭ, ಅಂದರೆ 50% ಗೊಬ್ಬರ ಇದು ಆವಿ ಆಗ್ತಕ್ಕಂಥ ಗಾಳಿನಲ್ಲಿ ಮತ್ತು ಬಿಸಿಲಿಗೆ ಆವಿ ಆಗ್ತಕ್ಕಂಥ ಒಂದು ಸಂಭವ ಇರೋದರಿಂದ ನಮಗೆ ಇದರ ಒಂದು ಎಫೆಕ್ಟು ಸಹ ಕಡಿಮೆ ಆಗುತ್ತೆ. ಸೊ ಆ ಒಂದು ದೃಷ್ಟಿ ಇರೋದರಿಂದ ದಯವಿಟ್ಟು ರಸಗೊಬ್ಬರಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಸೂಕ್ತವಾದಂಥ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ರೈತ ಬಾಂಧವರು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಏನಪ್ಪ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಏನು ನಡಿಬೇಕೋ ಅದು ಹಾಗೇ ಆಗ್ತದೆ. ಹಾಗಾಗಿ ಈ ಚೆನ್ನಾಗಿ ಮಳೆ ಆದಂಥ ಸಂದರ್ಭದಲ್ಲಿ ನಾನು ಒಂದು ಕೇಳ್ಕೊಳ್ಳೋದ್ರೆ ರೈತರಿಗೆ ಏನಪ್ಪ ಅಂತಂದರೆ, ಅಂತರ್ಜಲ ಸಂರಕ್ಷಣೆಗೆ ಹೆಚ್ಚಿನ ಒತ್ತು ಕೊಡಿ. ಯಾರ್ಯಾರು ತೋಟಗಳನ್ನು ಮಾಡ್ಕೊಂಡಿದ್ದೀರಿ ಅವರೆಲ್ಲರೂ ಸಹ ನೀರಿನ ಸಂರಕ್ಷಣೆ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಿ. ಹರಿದು ಹೋಗ್ತಕ್ಕಂಥ ನೀರನ್ನು ನಿಲ್ಲಿಸೋ ಒಂದು ಪ್ರಯತ್ನವನ್ನು ಮಾಡಿ, ನಿಂತಂಥ ನೀರನ್ನು ಹಿಂಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ನೀವು ಎಲ್ಲೇ ಹಿಂಗಿಸಿದ್ರೂ ಸಹ ಅದು ಅಂತರ್ಜಲಕ್ಕೆ ನಾವು ಕೊಡ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಆಗ್ತದೆ. ಅದರಿಂದ ಬೋರ್ವೆಲ್ಗಳು ರೀಚಾರ್ಜ್ ಆಗಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಮತ್ತು ಬೇಸಿಗೆನಲ್ಲಿ ನಾವು ಮತ್ತೆ ಮುಗಿಲು ನೋಡ್ತಕ್ಕಂಥ ಒಂದು ಸಂಭವ ನಮಗೆ ಸಿಗೋದಿಲ್ಲ. ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತನಕ ವೆಯ್ಟ್ ಮಾಡೋಣ. ಮತ್ತು ಈ ಎಲ್ನಿನೋ ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ ಹವಾಮಾನ ಬದಲಾಗುತ್ತೆ. ಇದನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 15 ದಿವಸಕ್ಕೊಮ್ಮೆ ಇದರ ನಮಗೆ ಫುಲ್ ಡ್ರೈ ಸ್ಪೆಲ್ ಬರ್ಬೋದು, ಅಥವಾ ಹೆಚ್ಚು ಮಳೆ ಆಗ್ತಕ್ಕಂಥ ಸಂಭವ ನಮಗೆ ಸೆಪ್ಟೆಂಬರ್ ನಂತರ ಬರ್ಬೋದು. ಹಾಗಾಗಿ ದಯವಿಟ್ಟು ರೈತ ಬಾಂಧವರು ಏನೇ ಈ ಥರದ ಹವಾಮಾನ ವೈಪರೀತ್ಯ ಸಂದರ್ಭಗಳಿದ್ದರೆ ತಾವು ತಾಂತ್ರಿಕ ಮಾಹಿತಿಗಾಗಿ ದಯವಿಟ್ಟು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕ ಮಾಡಿ, ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿ, ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ವೈಜ್ಞಾನಿಕ ಮಾಹಿತಿಯನ್ನು ತೆಗೆದುಕೊಂಡ್ರೆ ಈ ವರ್ಷ ನಾವೆಲ್ಲರೂ ಸಹ ಬರಗಾಲವನ್ನು ಎದುರಿಸಲಿಕ್ಕೆ ಸನ್ನಿದ್ಧರಾಗಿ ನಿಲ್ಲೋಣ. ನಾವು ಹೆಚ್ಚಿನ ತಾಂತ್ರಿಕತೆಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ. ಯಾರೂ ಆತಂಕಕ್ಕೆ ಒಳಗಾಗಬೇಕಾದಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಈ ಒಂದು ಮಾತನ್ನು ತಮ್ಮಲ್ಲಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.